ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮನೆಯಿಂದ ಖಾಲಿ ಮಾಡಿಸ್ತಾರೆ. ನಿನ್ಗೆ ಯಾಕೆ ಆ ವಾಂಟಿ ನಿಮ್ಮಮ್ಮಂಗೆ ಮೋಸ ಮಾಡಿದಾರೆ. ಮೋಸ ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಕಳ್ತನ ತಪ್ಪು ಕಂಡ್ರು. ಅದೇ ನೋಡ, ಕಳ್ತನ ಅಂದ್ರೆ ಅಷ್ಟೇ. ಆಮೇಲೆ ನಮ್ ದುಡ್ಡನ್ನ ನಾವ್ ಇಸ್ಕೊಂತ ಇದೀವಿ. ಅವ್ರಾಗೆ ಕೊಟ್ಟಿದ್ರೆ ಮಾಡ್ತಾ ಇದ್ವಾ? ನೀನ್ ತೆಪ್ಪಗಿರೋ, ನೀವಿಬ್ರು ಇಲ್ಲೇ ರೀ, ನಾನ್ ಹೋಗ್ತೀನಿ. ಯಾಕೆ ಆ ಡುಮ್ಮಿ ಆಂಟಿ ನಮ್ಮಮ್ಮ ಕೊಡ್ಬೇಕಾಗಿರೋದು ಬರೀ 300 ರೂಪಾಯಿ ಅಷ್ಟೇ. 500 ರೂಪಾಯಿ ಅಲ್ವೋ? 200 ರೂಪಾಯಿ ವಾಪಸ್ ಕೊಟ್ಬಿಡೋಣ ಕಂಡ್ರು. ಹೌದಮ್ಮ, ಆ ಡುಮ್ಮಿ ಆಂಟಿ ಹತ್ರ ಹೋಗ್ಬಿಟ್ಟು ಡುಮ್ಮಿ ಆಂಟಿ ನಮಗ್ ಬೇಕಾದ ಬರೀ 300 ರೂಪಾಯಿ 200 ರೂಪಾಯಿ ಎಕ್ಸ್ಟ್ರಾ ಹಾಕೊಂಬಿಟ್ಟಿದೀವಿ, ದಯವಿಟ್ಟು ಇದನ್ನ ಮನ್ಸಿಗೆ ಹಚ್ಕೊಂಬೇಡಿ ಅಂತ ಹೇಳ್ಬಿಟ್ಟು ವಾಪಸ್ ಕೊಡ್ಬೇಕಾ? ಹೋಗಲೇ. ನಂಗ ಅದೆಲ್ಲ ಗೊತ್ತಿಲ್ಲ. 200 ರೂಪಾಯಿ ವಾಪಸ್ ಕೊಡ್ಬೇಕಷ್ಟೇ. ಅಯ್ಯೋ, ಇವ್ರುಗಳ ಗೋಳ ಐತಲ್ಲ, ಹೆಂಗೆ ವಾಪಸ್ ಕೊಡೋದು? ಐಡಿಯಾ ಮಾಡ್ತೀನಿ ಅಂತೀರಾ? ಕೆಟ್ಟದಕ್ಕೆ ಮಾತ್ರ ಐಡಿಯಾನಾ, ಒಳ್ಳೇದಕ್ಕೆ ಐಡಿಯಾ ಇಲ್ವಾ? ನೋಡಮ್ಮ, ನಾನ್ ದುಡ್ಡು ತರ್ಬೇಕಾಗಿತ್ತು, ತಂದಿದ್ದೇನೆ. ವಾಪಸ್ ಕೊಡೋದೇನಿದ್ರು ಇವನ್ಗೆ ಹೇಳೋ. ನೋಡ್ರು, ಅದೇ ಚಪ್ಲಿ. ಅದೆಷ್ಟದಿ ನೋಡೋದೆ ಅದನ್ನ? ನೀನ್ ನೋಡಿ ಅದು ಅರ್ಧ ಸೌದಾಗ್ಬಿಡಿದೆ. ಹುಚ್ಚ ಬಾಯಿ, ನೀನೇ ನೋಡಿಲ್ಲ ಅಂತ ತೋರಿಸ್ದೆ ಅಪ್ಪ. ಓಹೋ, ಏನೇ ಸುಜಿ, ಚಪ್ಪಲಿ ತಗೊಳಕ್ ಕಾಸಿಲ್ಲ ಅಂತ ಕಳ್ರ ಗ್ಯಾಂಗ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಕಾಸಿಲ್ವಾ? ನೋಡು, ಇದೇ ದುಡ್ಡಿಂದ ನಾನ್ ಚಪ್ಪಲಿ ತಗೊಳ್ಳೋದು. ಮನೆಗೆ ಹೋಗಿ ನಮ್ಮ ಅಮ್ಮನ್ ಕರ್ಕೊಂಡ್ ಬರ್ತೀನಿ. ನಿನ್ನ ಹತ್ರ ಏನ್ ಚೌಕಾಸಿ ಮಾಡಲ್ಲಪ್ಪ. 300 ರೂಪಾಯಿ ಕೊಡ್ತೀನಿ, ನಾ ಚಪ್ಪಲಿ ತಗೊಂಡ್ ಹೋಯ್ತಾ ಇರ್ತೀನಿ. ಬನ್ರ. ಹಲೋ, ನಾ ಬರೋ ಅಷ್ಟರಲ್ಲಿ ಒಂದ್ ಸ್ವಲ್ಪ ಮುಖ ಗೀಕ ತಗೊಂಡು ಪೌಡರ್ ಗೀಟ್ರ್ ಹಾಕೊಂಡು ರೆಡಿ ಆಗಿರಮ್ಮ. ನೀನು ಬೆವರಿಲ್ದಿರ ಮುಖ ನೋಡಕಾಯ್ತಲ್ಲ. ನಿಜವಾಗ್ಲೂ ಮಂಗಳಕ್ಕನೆ ಕೊಟ್ರ? ಅವಾಗ್ಲೇ ಕೊಟ್ಟಿರ್ಲಿಲ್ವಲ್ಲ, ಅದಕ್ಕೆ ವಸೂಲಿ ಮಾಡ್ಕೊಂಡ್ ಬಂದ್ವಿ. ವಸೂಲಿ? ಏನೇ ಹಾಗಂದ್ರೆ? ಹಂಗಂದ್ರೆ ಅದೇಮ್ಮ, ಹೂ ಕಟ್ಟಿದ ದುಡ್ಡು. ಹೌದೇನೆ? ಸದ್ಯ ಆ ಶನಿ ದೇವ್ರೆ ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟಿರ್ಬೇಕು. ಅಮ್ಮ, ನಂಗೆ ಹೊಸ ಫ್ರಾಕ್ ಕೊಡಿಸ್ತೀನಿ ಅಂದ್ಯಲ್ಲ, ಅದ್ರ ಬದಲು ನಂಗೆ ಹೊಸ ಚಪ್ಪಲಿ ಕೊಡ್ಸಮ್ಮ. ಆಯ್ತು, ಕೊಡಿಸ್ತೀನಿ. ಯುಗಾದಿಗೆ. ಉಗಾದಿನ 300 ರೂಪಾಯಿ ಕೊಟ್ಬಿಟ್ರೆ ಆಗೋಯ್ತದ? ಇನ್ನ 500 ರೂಪಾಯಿ ಬರ್ಬೇಕು. ನಿಮ್ಮಮ್ಮ ಏನ್ ಅನ್ಕೊಂಡಿದ್ದಾಳೆ? 300 ಕೊಟ್ಬಿಟ್ಟು ಇನ್ನು 500 ರೂಪಾಯಿ ಸಾಮಾನು ತಿರ್ಗಾ ತಗೊಂಡೋಗಲ್ಲ ಅಂತನಾ? ಹೋಗಿ ಹೇಳು, ಒಂದ್ ಚಿಟಿಗೆ ಉಪ್ಪು ಕೊಡೋದಿಲ್ಲ ಅಂತ. ನಮ್ಮ ಯಜಮಾನ್ರು ಇನ್ನೂ ಮನೆಗೆ ಬಂದಿಲ್ಲ. ಬರ್ತಾನೆ ತಾನೆ? ನಾನು ಬಂದಿದ್ದೆ ಅಂತ ಹೇಳ್ಬಿಡು. ಸಿಗ್ತಾನೆ. ಎಲ್ಲೋಗ್ತಾನೆ? ಹೆಂಡತಿ ಮಕ್ಳು ಹೆಂಗಾದ್ರೂ ಹಾಳಾಗ್ ಹೋಗ್ಲಾ? ಬೆಳಿತಿರೋ ಹೆಣ್ಮಗ ಹೆಂಡತಿ ಇಬ್ರೇ ಮನೇಲಿದ್ದೀವಿ. ಏಯ್ ಸುಮ್ನಿರೆ, ಏನ್ ದೊಡ್ಡ ಬಂಗ್ಲೆನ ನಮ್ದು? ಕರೆದ್ರೆ ಅಕ್ಕಪಕ್ಕದ ಮನೆಯವ್ರಿಗೇನ್ ಕೇಳ್ಸಲ್ವಾ? ಅಂದ್ರೆ ಹಂಗೆ ಆಗ್ಲಿ ಅಂತನಾ? ನೋಡು, ನೀನ್ ಏನ್ ಮಾಡ್ತೀಯನೋ ನನಗಂತೂ ಗೊತ್ತಿಲ್ಲ. ಇನ್ನೊಂದು ಸಲ ಅವನು ನನ್ನ ಮನೆಗ್ ಬರಬಾರ್ದು ಅಷ್ಟೇ. ಸಾಲದ ದುಡ್ಡು ವಾಪಸ್ ಕೊಟ್ರೆ ಬರೋಲ್ಲ, ಆಗತ್ತಾ? ನೋಡ, ಸ್ಪೆಷಲ್ ಆಗಿ ನಿನ್ ಕತೆ ಕೇಳಿ ಕಣ್ಣೀರಿಡೋಷ್ಟು ಟೈಮ್ ನನ್ನ ಹತ್ರ ಇಲ್ಲ. 4 ಬಿದ್ರೆ 4 ಜವಾಬ್ ಬಿಡೋ ಅನ್ನೋ ಕೆಲಸ ನಂದು. 4 ಜನ ಮುಂದೆ ಒದೆ ತಿಂದು ಮರ್ಯಾದೆ ಹೋಗಿಂತ ಮುಂಚೆ ಹಾಕ್ಬಿಡು. ಆಗ್ತೀಯ ತಾನೆ? ನೆಕ್ಸ್ಟ್ ಟೈಮ್ ಸಿಗೋ ಅಷ್ಟರಲ್ಲಿ ಕ್ಲಿಯರ್ ಆಗ್ಲಿ ಅಂದ್ರೆ